ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಕುಕಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಓಕೆ, ಇವತ್ತೊಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ. ಬಟ್ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ. ಸ್ವಲ್ಪ ಜನ ವೆಜ್ಜೀಸ್ ಎಲ್ಲ ತಿನ್ನೋದೇ ಇಲ್ಲ ಅಂತಾರೆ. ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋವಾಗ ಸೊ ವೆಜ್ಜಸಲ್ಲಿರೋ ನಮಗೆ ಎಲ್ಲ ಕಂಟೆಂಟ್ಸು ಸಿಗುತ್ತೆ. ಓಕೆನಾ, ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಒಂದು ಬಾಣಲಿ ಇಟ್ಕೊಳ್ಳಿ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಈರುಳ್ಳಿ, ಈರುಳ್ಳಿ ಸ್ವಲ್ಪ ಬೇಯ್ತಾ ಇದ್ದಂಗೆ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಬೇಕು. ಅಂದರೆ ತೀರಾ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ರಾ ಇರಬೇಕು, ಹಸಿ ಹಸಿಯಾಗಿರಬೇಕು. ಹಸಿ ಅಂದರೆ ಒಂದು 50% ಬೇಯಿಸ್ಕೊಳ್ಳಿ ಸಾಕು. ಸೊ ಈಗ ಕ್ಯಾಪ್ಸಿಕಮ್ ಉದ್ದುದ್ದ ಕಟ್ ಮಾಡಿ ಹಾಕಿರೋದು, ಒಂದು ನಿಮಿಷ ಅಥವಾ 2 ನಿಮಿಷದ ಕಾಲ ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಸೊ ಈಗ ಸ್ವಲ್ಪ ಕ್ಯಾಬೇಜ್ ಹಾಕಿದ ತಕ್ಷಣ ಬೇಗ ಮಾಡ್ಕೋಬೇಕು. ಯಾಕೆಂದರೆ ಕ್ಯಾಬೇಜಲ್ಲಿರೋ ವಾಟರ್ ಕಂಟೆಂಟ್ ಬಿಟ್ಕೊಂಡ್ರೆ ಅದು ತೀರಾ ಬೆಂದೋಗುತ್ತೆ. ಆವಾಗ ತಿನ್ನೋದಕ್ಕೆ ಏನು ಚೆನ್ನಾಗಿರಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಈ ಥರನೇ ಆ್ಯಕ್ಚುಲಿ ಔಟ್ಸೈಡ್ಸ್ ಎಲ್ಲ ರೆಸ್ಟೋರೆಂಟಲ್ಲೆಲ್ಲ ಹಿಂಗೆ ಮಾಡ್ತಾ ಇರ್ತಾರೆ. ಸೊ ಈಗ ಸಾಸಸ್ ಹಾಕಿದ್ದೀನಿ. ಟೊಮೊಟೊ ಕೆಚಪ್ ಒಂದು 2 ಸ್ಪೂನ್ಸ್ ಹಾಕಿದ್ದೀನಿ, ವಿನೆಗರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಸೋಯಾ ಸಾಸ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಸಾಸ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಮೂರನ್ನು ಇಷ್ಟನ್ನು ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಹಾಕಿದ ತಕ್ಷಣ ಬೇಗ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ಪೈಸಿನೆಸ್ಗೆ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ತಕ್ಷಣವೇ ನಾವಿಲ್ಲಿ ರೈಸ್ ಹಾಕ್ಕೋಬೇಕು. ರೈಸ್ ಹಾಕ್ಕೊಂಡು ಸೊ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಥರ ಹೈ ಫ್ಲೇಮ್ ಇಟ್ಕೊಂಡು ಬೇಗ ಫಾಸ್ಟಾಗಿ ಮಿಕ್ಸ್ ಮಾಡಿ. ಇಲ್ಲಿ ಫುಡ್ ಕಲರ್ ಯಾವುದೇ ರೀತಿ ಫುಡ್ ಕಲರ್ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಹೆಲ್ದಿ ಆಗಿರುತ್ತೆ. ಓಕೆನಾ, ಸೊ ವೆಜಿಟೇಬಲ್ ಫ್ರೈಡ್ ರೈಸ್, ಹೆಲ್ದಿ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ. ಸೊ ಎಲ್ಲ ರೆಡಿ ಇದ್ದಲ್ಲಿ ಜಸ್ಟ್ 6 to 7 ಮಿನಿಟ್ಸಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಸೊ ಎಲ್ಲರೂ ಮಾಡ್ಕೊಳ್ತೀನಿ. ಚೆನ್ನಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. Don't forget to share your friends. Thank you so much for watching my video.